ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಸಿ ಬಿಸಿಯಾದಂತಹ ಜೀಗುಜ್ಜೆ ರವಾ ಫ್ರೈ ಮಾಡ್ತಾ ಇದ್ದೇನೆ. ಹೊರಗಡೆ ಮಳೆ ಬರ್ತಾ ಇದ್ರೆ ಇದನ್ನ ತಿಂದು ನೋಡಿ, ಸೂಪರ್ ಆಗಿರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡಿ, ಇಲ್ಲಿ ನಾನೊಂದು ಜೀಗುಜ್ಜೆಯನ್ನು ತಗೊಂಡಿದ್ದೇನೆ. ಇದರ ಅರ್ಧ ಭಾಗದಷ್ಟು ಕಟ್ ಮಾಡ್ತಾ ಇದ್ದೇನೆ. ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ಇಲ್ಲಿಗ ನಾನು ಅರ್ಧದಷ್ಟು ಕಟ್ ಮಾಡ್ತೇನೆ ಫಸ್ಟಿಗೆ. ನಂತರ ಅದರ ಸಿಪ್ಪೆಯನ್ನ ತೆಗೆದು ಸಪೂರಕ್ಕೆ ಕಟ್ ಮಾಡ್ಕೊಳ್ತೇನೆ. ತುಂಬಾ ದಪ್ಪ ಕೂಡ ಬೇಡ, ತುಂಬಾ ತೆಳ್ಳಗೆ ಕೂಡ ಬೇಡ, ಆ ತರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಫಸ್ಟ್ ನೀರಲ್ಲಿ ಹಾಕಿ ಇಡಿ, ಯಾಕಂದ್ರೆ ಕಪ್ಪಾಗ್ತದೆ ಇಲ್ಲಾಂದ್ರೆ ಹೊರಗಡೆ ಇಟ್ರೆ. ನಾನು ನೋಡಿ ಇಷ್ಟು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸಾಕಾಗ್ತದೆ. ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ, ಬೇಗ ಬೇಯ್ತದೆ ಇದು. ರುಚಿ ಅಂತೂ ಸೂಪರ್ ಆಗಿರ್ತದೆ. ನಾರ್ಮಲ್ ಆಗಿ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಅಥವಾ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ಇದು ಸಾಧಾರಣವಾಗಿ ಹಳ್ಳಿಯಲ್ಲಿ. ಈಗ ನೋಡಿ, ಇದನ್ನ ಹಾಗೆ ಬಿಟ್ಬಿಡಿ. ಈಗ ಇದಕ್ಕೆ ನಾವು ಮಸಾಲೆಯನ್ನ ರೆಡಿ ಮಾಡ್ಕೊಳ್ವಾ. ಒಂದು ಪ್ಲೇಟ್ ತಕೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ ಇಲ್ಲಿ ನಾನು, ರುಚಿಗೆ ಎಷ್ಟು ಬೇಕು ಅಷ್ಟು. ಹಾಗೆ ಕೆಂಪು ಮೆಣಸಿನ ಪುಡಿಯನ್ನ ತಗೊಂಡಿದ್ದೇನೆ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿಯನ್ನ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಇಂಗನ್ನ ಹಾಕೊಳ್ಳೇಬೇಕು. ಒಂದು ಸಣ್ಣ ಗಾತ್ರದಲ್ಲಿ ಇಂಗು ತಗೊಳ್ಳಿ. ನಂತರ ಇಲ್ಲಿ ಹುಳಿಯನ್ನ ನಾನು ನೆನೆಸಿಟ್ಕೊಂಡಿದ್ದೇನೆ. ಹುಳಿಯನ್ನ ಹಾಗೆ ಕೂಡ ಸೇರಿಸ್ಕೊಳ್ಬಹುದು. ನೆನೆಸಿ ನೀರು ಕೂಡ ನೀವು ಸೇರಿಸ್ಕೊಳ್ಬಹುದು. ಇಲ್ಲಿ ಹುಳಿಯನ್ನ ನೀರು ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಬೇಕಾದ್ರೆ ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಆಪ್ಷನಲ್, ನೀವು ತಿನ್ನುವುದಾದ್ರೆ ಸೇರಿಸ್ಕೊಳ್ಬಹುದು. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಬೇಗ ಉಪ್ಪು ಖಾರ ಎಲ್ಲ ಹಿಡಿಯುತ್ತದೆ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಇದನ್ನ ಒಂದು ತೆಳ್ಳಗಿನ ಪೇಸ್ಟ್, ಅಂದ್ರೆ ತುಂಬಾ ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪಕ್ಕಿರ್ಲಿ. ಯಾಕಂದ್ರೆ ನಾವು ಜೀಗುಜ್ಜೆಗೆ ಹಚ್ಕೊಳ್ಬೇಕು, ಆ ತರ ಇರ್ಬೇಕು. ನಂತರ ಎಲ್ಲ ಜಿಗುಜ್ಜೆಯನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದಕ್ಕೆ ಹಚ್ಬೇಕಂತ ಇಲ್ಲ, ಬೇಗ ಹಿಡ್ಕೊಳ್ತದೆ ಜೀಗುಜ್ಜೆಗೆ ಉಪ್ಪು ಖಾರ ಎಲ್ಲ. ನಾನೆಲ್ಲವನ್ನ ಹಾಕಿ ಈಗ ಮಿಕ್ಸ್ ಮಾಡ್ತೇನೆ ನೋಡಿ ಕೈಯಲ್ಲೇ. ಈ ರವಾ ಫ್ರೈ ಅನ್ನ ನೀವು ಟೀಗೂ ಕೂಡ ತಗೋಬಹುದು, ಅಥವಾ ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಇದನ್ನ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರ್ತದೆ ಮತ್ತು ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕೆಳಗಡೆ ಹೈಪ್ ಅಂತ ಬರ್ತದೆ, ಅದನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹೈಪ್ ಪ್ರೆಸ್ ಮಾಡಿದ್ರೆ ತುಂಬಾ ಮಂದಿಗೆ ಇದು ವಿಡಿಯೋ ಶೇರ್ ಆಗ್ತದೆ, ಅದಕ್ಕಾಗಿ ಕೇಳ್ತಾ ಇದ್ದೇನೆ. ನೋಡಿ, ಇದನ್ನ ಒಂದು 5 ನಿಮಿಷ ಅಥವಾ 10 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು ಪ್ಲೇಟಲ್ಲಿ ರವಾ ತಗೊಂಡಿದ್ದೇನೆ, ನಾರ್ಮಲ್ ಬಾಂಬೆ ರವಾ, ತೆಳ್ಳಗಿದು. ಇದರಲ್ಲಿ ಈಗ ಒಂದೊಂದೇ ನಾವು ಜೀಗುಜ್ಜೆಯನ್ನ ಡಿಪ್ ಮಾಡಿ, ಅಂದ್ರೆ ರವಾದಲ್ಲಿ ಮುಳುಗಿಸಿ ಫ್ರೈ ಮಾಡ್ಕೊಳ್ಳೋದು. ಎಲ್ಲವನ್ನ ಒಂದು ಸೈಡಲ್ಲಿ ಮುಳುಗಿಸಿ ಇಟ್ಕೊಳ್ಳಿ, ಬೇಕಾದ್ರೆ ಬೇಗ ಆಗ್ತದೆ. ಇಲ್ಲಾಂದ್ರೆ ಒಂದೊಂದಾಗಿ ನೀವು ಮುಳುಗಿಸಿ ತವಾ ಮೇಲೆ ಇಟ್ಕೊಳ್ಬಹುದು. ತವವನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ ನಾನು. ಮಳೆಗಾಲದಲ್ಲಿ ಅಂತೂ ಇಂಥದ್ದೆಲ್ಲ ತುಂಬಾ ಸಿಗ್ತದೆ. ಇದನ್ನೆಲ್ಲ ಮಾಡಿ ತಿನ್ನಿ, ತುಂಬಾ ಒಳ್ಳೇದು. ಅದೇ ರೀತಿ ರುಚಿ ಕೂಡ ಚೆನ್ನಾಗಿರ್ತದೆ. ನೋಡಿ, ಎಲ್ಲದಕ್ಕೂ ರವಾ ಹಚ್ಕೊಂಡಾಗಿದೆ. ಈಗ ನಾನು ತವವನ್ನ ಇಟ್ಟು ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಎಲ್ಲ ಜಿಗುಜ್ಜೆಯ ತುಂಡುಗಳನ್ನ ತವ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಒಂದ್ ಸೈಡ್ ಇದು ಈಗ ಫ್ರೈ ಆಗ್ಲಿ, ಅಂದ್ರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು. ಬೇಗ ಫ್ರೈ ಆಗ್ತದೆ, ಒಂದು 5 ರಿಂದ 10 ನಿಮಿಷದೊಳಗೆ ನಿಮ್ಗೆ ಫ್ರೈ ಆಗ್ತದೆ. ದಿಢೀರ್ ಅಂತ ತುಂಬಾ ಏನ್ ಬೇಯ್ಬೇಕಂತ ಇಲ್ಲ, ಬೇಗ ಬೇಯ್ತದೆ. ನೋಡಿ, ನಾನೆಲ್ಲವನ್ನ ಇಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕೊಂಡಿದ್ದೇನೆ. ಶಾಲೋ ಫ್ರೈ ಮಾಡ್ತಾ ಇದ್ದೇನೆ, ಡೀಪ್ ಫ್ರೈ ಅಲ್ಲ. ಅದಕ್ಕೆ ತುಂಬಾ ಎಣ್ಣೆ ಕೂಡ ಬೇಕಾಗುದಿಲ್ಲ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷ ಕಳೆದ ಮೇಲೆ ಅದನ್ನೆಲ್ಲ ಅಡಿ ಮೇಲೆ, ಅಂದ್ರೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಅಂದ್ರೆ ಇನ್ನೊಂದು ಬದಿ ಕೂಡ ಫ್ರೈ ಮಾಡ್ಕೊಳ್ಬೇಕು. ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲವನ್ನ ನಾನು ಮಗುಚಿ ಹಾಕ್ತಾ ಇದ್ದೇನೆ ಇಲ್ಲಿ. ಇನ್ನೊಂದು ಸೈಡ್ ಕೂಡ ಒಳ್ಳೆ ಫ್ರೈ ಆಗ್ಲಿ. ನಂತರ ಇದನ್ನ ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಕೊಳ್ಬಹುದು. ಇಲ್ಲಾಂದ್ರೆ ಟೀಗೆ ಕೂಡ ಒಂದು ಸ್ನಾಕ್ಸ್ ಆಗಿ ಕೊಡ್ಬೋದು. ತುಂಬಾ ರುಚಿಯಾಗಿರ್ತದೆ, ಮತ್ತೆ ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ. ನೋಡಿ, ಎಷ್ಟು ಒಂದು 10-15 ನಿಮಿಷದೊಳಗೆ ರೆಡಿ ಆಗ್ತದೆ. ನಾನಂತೂ ಈಗ ಸರ್ವ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೆ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ನಾನಂತೂ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ನೋಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಜೀಗುಜ್ಜೆ ರವಾ ಫ್ರೈ ರೆಡಿ ಆಗಿದೆ ಅಂತ.
ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಕಾಮೆಂಟ್ ಹಾಕ್ಲಿಕ್ಕೆ ಮಾತ್ರ ಮರಿಬೇಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.